ಸ್ನೇಹಿತರೆ, ಮೊನ್ನೆ 3ನೇ ತಾರೀಕು ನಾವಿವಾಗ ಎಲ್ಚಿನಲ್ಲಿ ಲೇಕ್ ಪಕ್ಕ ಇದ್ದೀವಿ. ಲೇಕಲ್ಲಿರೋ ಕೆರೆಯಲ್ಲಿರೋ ನೀರು ಮತ್ತು ಅಲ್ಲಿ ಕಸ ಇದೆಲ್ಲ ನಾವು ತೋರಿಸ್ಕೊಂಡಿದ್ದೀವಿ. ಇವತ್ತು ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು 3 ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ. ಈ ಹಿಂದೆನೂ ನಿಮಗೆ ಗಮನಕ್ಕೆ ತಂದಿದ್ವಿ, ಆದರೂ ಕ್ರಮ ತಗೊಂಡಿಲ್ಲ ಅಂತ. ಸೊ ಸ್ವಿಫ್ಟ್ ಆ್ಯಕ್ಷನು ಬರ್ತಾ ಇದೆ. ಅದಕ್ಕೆ ಇವಾಗ 20 ನಿಮಿಷ ಹಿಂದೆ ಫೋನ್ ಮಾಡಿಬಿಟ್ಟು ನಾವು ಇನ್ಸ್ಪೆಕ್ಷನ್ಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಎಂಜಿನಿಯರ್ಸ್ ಬಂದಿದ್ದಾರೆ. ಲೇಕಿಗೆ ಸಂಬಂಧಪಟ್ಟವರು ಅವರು ಮಾತಾಡ್ತಾರೆ, ಏನು ನೋಡ್ತಾರೆ. ತಪ್ಪು ಮಾಡಿದ್ದಾರೆ. ಅಲ್ಲಿ ನೋಡಿ, ನೀರೇ ಆ ಕಡೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಒಂದಿಷ್ಟು ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಮಳೆ ಜಾಸ್ತಿ ಬಂದಾಗ ನೀರು ಫ್ಲೋ ಸಿಕ್ಕಾಪಟ್ಟೆ ಇರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಬಟ್ ಒಂದು ಸರ್, ನನಗೆ ಒಂದು ಗೊತ್ತಾಗಿಲ್ಲ. ಈಗ ಆ ಮಟ್ಟಕ್ಕೂ ಇಲ್ಲಿ ನೀರು ಈ ಕಡೆ ಬರುತ್ತಲ್ಲ, ಅದನ್ನ ಸ್ವಲ್ಪ ಹೈಟ್ ಮಾಡಿದ್ರೆ ಏನೋ ಸಮಸ್ಯೆ ಇದೆಯಾ? ಇದನ್ನ ಈ ಪೋರ್ಷನನ್ನು ಇದನ್ನಲ್ಲ ಬೇಕಾಗಿಲ್ಲ. ಕೆಳಗಿನ ಪೋರ್ಷನಲ್ಲಿ 1.5 ಅಡಿ ಅಷ್ಟು ಹೈಟ್ ಮಾಡಿದ್ರೆ ಅಟ್ಲೀಸ್ಟ್ ಗ್ರೌಂಡ್ ಲೆವೆಲ್ ಅಲ್ಲ, ಮತ್ತೆ ಆಗುತ್ತಲ್ಲ. ಜಾಸ್ತಿ ನೀರು ಬಂದಾಗ ಅದ್ರ ಮೇಲಿಂದ ಬೀಳುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಸಣ್ಣ ನೀರು ಬಂದ್ರೂ ಈ ಕಡೆ ಓವರ್ಫ್ಲೋ ಆಗ್ತಾ ಇದೆ. ಹೌದು, ಅದು ಮಣ್ಣು ಕೂತಿದೆ ಬಂದು ಫುಲ್ಲು. ಮಣ್ಣು ಇದೆಲ್ಲ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಅದು ಕಡಿಮೆ ಬರಲ್ಲ, ಅದು ಸರಿ ಒಪ್ಕೊಂಡೆ. ಆದರೆ ಅಲ್ಲಿದ್ದು ಔಟ್ಲೆಟ್ ಇದೆಯಲ್ಲ, ಆ ಹೈಟಿಗೂ ಇಲ್ಲಿಗೆ ನೋಡಿ, ಇವಾಗ ಹೊಂಡ ಥರ ಮಾಡ್ತೀರಾ. ಓಕೆ, ನೀರು ನಿಲ್ಲುತ್ತೆ. ಇದನ್ನು ಮಾಡದೆ ನೀರು ನಿಂತು ಹೋಗೋಕ್ಕೆ ಅಂತ ಇದನ್ನು ಮಾಡೋದು ಪರ್ಪಸ್ ನಿಜ. ಬಟ್ ಇಲ್ಲೇನಾದ್ರು ಒಂದು ಅಡಿ ಅಷ್ಟು ಹೈಟ್ ಮಾಡಿದ್ರೆ ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ನೀರು ಬೀಳ್ತಾ ಇದೆ ನೋಡಿ, ಅದು ಕಲ್ಲು ಕಟ್ಬಿಟ್ಟು ಅಥವಾ ಒಂದು ಏನಾದರೂ ವಾಟರ್ ಸೋರ್ಸ್ ಲೇಕಿಗೆ ವಾಟರ್ ಸೋರ್ಸ್ ಇಲ್ಲ. ಇದನ್ನು ಮಾಡೋ ಪರ್ಪಸ್, ಇನ್ಲೆಟ್ ಮಾಡೋ ಪರ್ಪಸ್ ನಾವು ಏನಂದರೆ, ಹೆಚ್ಚು ನೀರು ಬಂದಾಗ ಹಾಗಾದ್ರೆ ನೆಕ್ಸ್ಟ್ ಏನಂದರೆ, ಆ ಕಡೆಯಿಂದ ಬರ್ತಾ ಇದೆಯಲ್ಲ ಗಲೀಜ್ ನೀರು, ಅದು ಸ್ಟಾಪ್ ಅಲ್ಲ, ಅದು ಬರ್ದಿದ್ದಾರೆ. BWSSBಗೂ ಬರ್ದಿದ್ದಾರೆ. ನಾನು ಎಲ್ರಿಗೂ ಇವತ್ತು ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಇದು 3 ಯಾರು ಲೇಕ್ ಅವರು ಪ್ಲಸ್ ಇವರು ಪ್ಲಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 3 ಇದರಲ್ಲಿ ಕೆಲಸ ಮಾಡ್ಬೇಕು. ಮತ್ತು ಇವರು ಒಂದಿದೆ, ಅದು ಸಪ್ರೇಟ್ ಬರುತ್ತೆ. ಇಲ್ಲಿ ನೀರೇ ಹಾಕ್ತಾ ಇಲ್ಲ, ಫುಲ್ ಒಣಗಿ ಹೋಗ್ತಾ ಇದೆ. ಇದೆಲ್ಲ ಡೀಸೆಂಟ್ ಆಗಿದೆ. ಅದಾದಮೇಲೆ ಅದರ ಡೆವಲಪ್ಮೆಂಟ್ ಏನಾಗುತ್ತೆ, ಇದನ್ನ ನೀರು ಏನು ಮಾಡ್ತೀರಾ? ಇದು ಪಂಪ್ ಔಟ್ ಮಾಡ್ತೀರಾ? ಇದು ಈಗ ಸೊಳ್ಳೆಗಳಿದೆಯಲ್ಲ ಆ ಕಡೆ ಅಂತೂ ಕುಯ್ತಾ ಇದೆ. ಅಲ್ಲಿ ನೋಡಿ, ಆ ಕಡೆ ನೋಡಿ ಸರ್. ಆಮೇಲೆ ನಮ್ಮಲ್ಲಿ ಈ ಪೊಲ್ಯೂಷನ್ ಟ್ರೀಟ್ಮೆಂಟ್ ಮಾಡಿ ಲೇಖಕ್ಕೆ ಬಿಡುವಂತ ಸಿಸ್ಟಮ್ ಏನು ಇಲ್ವಾ ಸರ್? ಇದೆ, STP ಇದೆ. ಮತ್ತೆ ಎಲ್ಲಿ ಅದು ಎಲ್ಲಿ ಇಲ್ಲ, ಇಲ್ಲಿ ಎಲ್ಲ ಅಂದ್ರೆ ಎಲ್ಲ ಲೇಖಗೂ ಮಾಡಿ ತಾನೇ ಬಿಡಬೇಕು ಸರ್? ಅದು ಎಲ್ಲದಕ್ಕೂ ಅಂದರೆ ಅದು ಅದ್ರದ್ದು ಸೋರ್ಸ್ ಬೇಕು ನಮಗೆ. ಇಷ್ಟು MLD ವಾಟರ್ ಬರುತ್ತೆ ಅಂತನಾ? ಅಷ್ಟಿದ್ರೆ ಪ್ಲಾಂಟ್ ಮಾಡ್ತಾರೆ. ಇಲ್ಲ, ಅದನ್ನ ಪ್ರಪೋಸ್ ಮಾಡಿದ್ದಾರೆ ಇದಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲ ಲೇಕ್ಸ್ ಹಿಂಗೆ ಆಗ್ತಿದಾವೆ. ಎಲ್ಲಿ ತಪ್ಪ ನೋಡಿ, ಸಿಂಪಲ್ ನಾವು ಹೇಳ್ತಾ ಇರೋದು ಇಷ್ಟೇ. ಹೇಳಿದ ಅರ್ಥ ಆಯ್ತು. ಅಲ್ಲ, ಇಲ್ಲಿ ಗ್ರೌಂಡ್ ಲೆವೆಲ್ ಹೈಟ್ ಇದ್ರೆ ಹೌದು. ಹೋಗಲ್ಲ ಅಂತ ಅವ್ರೇನು ಹೇಳ್ತಾ ಇದ್ರೆ, ಲೇಕ್ಗೆ ಹೋಗಕ್ಕೆ ವಾಟರ್ ಸೋರ್ಸ್ ಇರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಈ ಥರ ನೀರು ಹೋಗೋಕ್ಕಿಂತ ಹೋಗದೇ ಇದ್ರೆ ವಾಸಿ. ಹೌದು, ಅಲ್ಲಿಗೆ ದೂರ ನೋಡಬೇಕು. ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಹಿಡಿದಿದೆಯಲ್ಲ ಕಡೆ ಇವರು. ನೀವೇನಾ? ಯಾಕೆ ಆಗ್ತಾ ಇದೆ? ನಾವೆಲ್ಲಿ ಆಗ್ತಿಲ್ಲ. ಯಾವಾಗ ನಮಗೆ ಕಂಪ್ಲೇಂಟ್ ಬಂದಿದ್ದಕ್ಕೆ ನಮಗೆ ಡ್ರೈವ್ ಮಾಡಿರೋದು ಇಲ್ಲ, ಡೈಲಿ ಆಗ್ತಾ ಇದೆ. ಅಲ್ಲ, ನೀವು ಕಂಡಕ್ಟರ್ ಸರಿಯವರ ಅಥವಾ ವಾಚ್ಮ್ಯಾನ? ಕಾಂಟ್ರಾಕ್ಟ್ ಇದು ನೋಡಿ, ಇಲ್ಲಿ ಡ್ರೈ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಬನ್ನಿ. ಹೌದು, ಯಾಕೆ ಇಷ್ಟೊಂದು ಡ್ರೈ ಇದೆ? ಇದು ಎಷ್ಟು ಗಿಡಗಳು ಒಣಗೋಗಿದ್ದಾರೆ ಇವಾಗ ನಾನು ಇಲ್ಲ. ಎಲ್ಲಿ ಸ್ವಾಮಿ, ಈಗ ನಾನು ನಿನ್ನೆ ಇವ್ರಿಗೆ ಹಾರ್ಟಿಕಲ್ಚರ್ ಇವ್ರಿಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಇಷ್ಟೇ ಹೇಳಿದ್ದು, ಈವರೆಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ನೀವು ಅವ್ರಿಗೆ ಪೇಮೆಂಟ್ ಮಾಡ್ತೀರಾ?
ನೀರಿಲ್ಲ ಬೋರಲ್ಲಿ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಸೋರ್ಸ್ ಮಾಡಬೇಕು. ಎಡಿಷನ್ ಬಿದ್ದರೆ ನೀವು ಅವರಿಗೆ ಫೆಸಿಲಿಟಿ ಕೊಡಬೇಕು. ಬೋರ್ ಸರಿ ಇಲ್ಲ ಅಂತ ನೀವು ಗಿಡ ಸಾಯಿಸೋಕ್ಕಾಗತ್ತಾ, ಮತ್ತೆ ಗಿಡಗಳನ್ನು ಹಾಕೋಕ್ಕಾಗತ್ತಾ? ಇದೆಲ್ಲ ಖರ್ಚಲ್ವಾ? ಇದನ್ನು ನೋಡಬೇಕು, ಹೇಳ್ಬೇಕು ಅವ್ರಿಗೆ. ಆಮೇಲೆ ಇನ್ಸೈಡ್ ಇದೆಯಲ್ಲ ಅಲ್ಲಿ ಕೂಡ ಎಲ್ಲ ಸಿಟ್ಟಪ್ಪೆಲ್ಲ ಅದೆಲ್ಲ ಕಳಿಸ್ಬೇಕು. ಆದಮೇಲೆ ಸರ್ ಒಂದೇ ವಿಚಾರ ಅಲ್ಲಿ ತೋರ್ಸೋಣ ಹಾಕೊಂಡು ನೀವು ಫೋನಲ್ಲಿ ಮತ್ತೆ ಬನ್ನಿ ಆಗ್ತದೆ. ನಮ್ಮದು ಕೆಲಸ ಒಳ್ಳೆ ನೀರು ಎಷ್ಟು ಬೇಕಂತ ಕೆರೆ ನೋಡಿ, ಇನ್ನೂ ಹುಲ್ಲಿದೆ ನೋಡಿ ಅಲ್ಲಿ. ಅಥವಾ ಬಂಡೆನ ಗೊತ್ತಿಲ್ಲ ಅದು ಏನು ಅಂತ, ಬಟ್ ಅದು ಮಣ್ಣು ಥರ ಕಾಣಿಸ್ತಾ ಇದೆ. ಮಣ್ಣು. ಸೊ ಇದು ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ನೋಡಿ, ಇವಾಗ ಕೆರೆಗೆ ಹೋಗ್ತಾ ಇದೆಯಲ್ಲ ನೀರು, ಅದು ನಿಂತೋಗುತ್ತೆ ಆಟೋಮೆಟಿಕ್ ಆಗಿ ಅಲ್ವಾ? ಸೊ ಇದು ಎರಡು ಮಾಡಿಬಿಟ್ರೆ ಆಮೇಲೆ ಇದು ಆ ನೀರು ಏನು ಅಂತ ಇರೋದು ಯಾವುದು ಈಗ ಕೆರೆದು ಅದು ಅವರೇ ಅದು ಏನು ಮಾಡೋಕ್ಕಲ್ಲ, ಅದು ಡಿ ವಾಟ್ರ್ ಮಾಡಬೇಕಾಗುತ್ತೆ. ಅದೇ ಹೇಳಿದ್ರು ಒಮ್ಮೆ ಕಂಪ್ಲೀಟ್ ಇದು ಮಾಡಿಬಿಟ್ಟು ನೆಕ್ಸ್ಟ್ ಮಳೆಗಾಲಕ್ಕೆ 3 ತಿಂಗಳಿಗೆ ಇಲ್ಲಿಂದ ಬರೋ ನೀರೆಲ್ಲ ಬಂದು ಶೇಖರಣೆ ಆಗಬೇಕಲ್ವಾ? ಇಷ್ಟೊಂದು ಮಾಡಿದ್ರೆ ಏನು ದೊಡ್ಡ ಖಂಡಿತವೋ ಕೆಲಸ ಅಲ್ಲ, ಅಥವಾ ಲಕ್ಷ ಗಟ್ಟಲೆ ಅಮೌಂಟ್ ಬೇಕಾಗಿದ್ದು ಅಲ್ಲ, ಇದಕ್ಕೆ ಬೇಕಾಗಿಲ್ಲ. ಅದೇ ಅದು ಕೆರೆ ಮಾಡಬೇಕಾದ್ರೆ ಕೋಟಿಗಟ್ಟಲೆಗೆ ಇದು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ನಿರ್ವಹಣೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಬೆಂಗಳೂರಲ್ಲಿ ಒಂದು 10 ಕೆರೆ ಬಿಟ್ಟರೆ ಇದು ಯಾವುದ್ರದ್ದು ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಅದೆಲ್ಲ ನೀರು ನದಿ ಅಲ್ಲಿ ಎಲ್ಲ ಜಾರೋಗಿದೆ, ಕಲ್ಲುಗಳು ಹಾಕಿರೋದು. ಎಷ್ಟು ಹಾರ್ಡ್ಲಿ 4 years 5 years ಆಗಿದೆ ಅಷ್ಟೇ ಇದು ಮಾಡಿಬಿಟ್ಟು. ಮಾಡಿದ ಕೆಲಸ ಒಳ್ಳೇದು ಮಾಡಿದ್ದಾರೆ, ಬಟ್ ನಿರ್ವಹಣೆ ಹಾಗೇ ಇರಬೇಕಲ್ವಾ? ಸಾಯಂಕಾಲ ಬಂದರೆ ಫುಲ್ಲು ನೋಡೋಣ ತಾಳೆ. ಇದೆಲ್ಲ ಆದಷ್ಟು ಡ್ರೈ ಆದರೆ ಒಳ್ಳೇದಿಲ್ಲ. ವಾಟ್ರು ಡ್ರೈ ಆದ್ರೆ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಡ್ರೈ ಆಗಬೇಕು. ಮಿಕ್ಕಿದ್ದನ್ನು ನೀವು ಏನಾದ್ರು ಪಂಪ್ ಔಟ್ ಮಾಡಿಬಿಟ್ಟು ಈಗ ಟೋಟಲಿ ಈಗ ಆದಷ್ಟು ಅವಾಯ್ಡ್ ಮಾಡ್ಬೋದು ಅನ್ನೋದು ವಾಟರ್ನ. ಇಂಟ್ರಿ ಆಗೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ, ಡ್ರೈ ಅಪ್ ಆಗುತ್ತೆ. ಇದೆಲ್ಲ ಆ ಕಡೆ ಹೋಗ್ಬೇಕು ಅಂದರೆ ಅಲ್ಲಿ ಔಟ್ಲೆಟ್ ಹತ್ರ ಇದೆಯಲ್ಲ, ಡ್ರೈ ಆಯಿತು ಅಂದರೆ ಇದೆಲ್ಲ ಹೋಗ್ಬಿಟ್ರೆ ಆಗ ರೈನಿ ಸೀಸನ್ ಸ್ಟಾರ್ಟ್. ಇಲ್ಲಿ ಇನ್ನೊಂದು ಸಮಸ್ಯೆ ಸರ್, ಇಲ್ಲಿ ಬಂದು ಶೇಖರಣೆ ಆಗುತ್ತಲ್ಲ, ಸ್ವಲ್ಪ ಇಲ್ಲಿಂದ ಜಾಸ್ತಿ ಹೋದರೆ ಇದೇ ಗಲಿ ನೀರು ಆ ಕಡೆಗೂ ಬೀಳುತ್ತೆ. ಅಟ್ಲೀಸ್ಟ್ ಅದಾದರೂ ಕ್ಲೀನಾಗಿರ್ಬೋದು ನೀರು, ಆದರೆ ಅಲ್ಲಿಗೆ ಬೀಳ್ತಾ ಇದೆ ಹೋಗಿ ಮತ್ತೆ. ಅಲ್ಲ ಎಲ್ಲಿ ಎಲ್ಲ ಗ್ರೀನ್ ಬೀಳ್ತಲ್ಲ ಅಲ್ಲಿ ನೋಡಿ, ಅದು ಸೈಡ್ ಬಂದಿರುತ್ತೆ. ಸರ್ ಲೇಕ್ಸ್ ಎನ್ಕ್ರೋಚ್ಮೆಂಟ್ ಎಲ್ಲ ಯಾರಿಗೆ ಬರುತ್ತೆ ಸರ್? ಎನ್ಕ್ರೋಚ್ಮೆಂಟು ಆ್ಯಕ್ಚುಲಿ ಎಲ್ಲ ಹೈಕೋರ್ಟ್ ಆರ್ಡರ್ ಆಗಿದೆ. ಇದೆ ಎಲ್ಲದು ಹೈಕೋರ್ಟ್ ಆರ್ಡರ್ ಆಗಿ 16 ವೀಕ್ಸಲ್ಲಿ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗ್ಬೇಕಂತ ಆಗಿದೆ. ಯಾವಾಗ ಆಗಿದೆ? ಒಂದು 15 ದಿವಸ ಇಲ್ಲ ಅಲ್ಲ, ಮೊನ್ನೆ ನಾನು ನೋಡಿದೆ ಇತ್ತೀಚೆಗೆ. 16 ವೀಕ್ಸ್ 16 ವೀಕ್ಸ್ ಆಗೋಯ್ತು. ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿ 4 ತಿಂಗಳಾಯಿತು. ಆಗೋಗಿದೆ. ಸೊ ಅದೇನಾಗಿದೆ, ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದ್ವಿ. ಸಣ್ಣ ಸಣ್ಣ ವಾರ್ಡ್ ಹಾಕಿರ್ತಾರಲ್ಲ, ಅವ್ರಿಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ನಮ್ಮನ್ನು ಅವರು ತಹಸೀಲ್ದಾರಿಗೆ ಲೆಟರ್ ಬರೀತಾರೆ. ಆಮೇಲೆ ಅವ್ರು ಬಂದು ಸರ್ವೆ ಮಾಡಬೇಕಂದ್ರೆ ಇವರು ಏನು ನಾವು ಅವರು ಎಲ್ಲ ಸೇರಿ ಇಲ್ಲಿ ಅವರಿಗೆ ಕೋಆಪರೇಟ್ ಮಾಡಬೇಕು, ಸರ್ವೆ ಮಾಡಿ. ಈ ಕೆರೆದು ಸಂಪೂರ್ಣ ಮಾಹಿತಿ ಮುಂಚೆ ಇದೆ. ಯಾಕಂದರೆ 6.32 ಎಕರೆ ಇದು, 6 ಎಕರೆ 32 ಗುಂಟೆ ಎಕ್ಸ್ಟೆಂಡ್. ಈಗ ನೋಡಿದ್ರೆ ಒಂದು 2 ಎಕರೆ ಅಷ್ಟು ಖಂಡಿತ ಒತ್ತುವರಿ ಆಗುತ್ತೆ. ಎಲ್ಲ ಸೈಡ್ ಒಂದಿಷ್ಟು ರೋಡ್ಗಳಿಗೆ ಹೋಗಿದೆ, ಮತ್ತು ಕೆಲವು ಬಿಲ್ಡಿಂಗ್ ಬಿಲ್ಡಿಂಗ್ ಹಾಕಿದ್ದಾರೆ ಒಂದಿಷ್ಟು. ಅಲ್ಲಿ ಅವರು ಈ ಅಪಾರ್ಟ್ಮೆಂಟ್ ಅಂತಲೂ ಪೂರ್ತಿ ಎನ್ಕ್ರೋಚ್ಮೆಂಟ್ ಬಂದಿದೆ ಆ್ಯಕ್ಚುಲಿ, ಬಟ್ ಯಾರು ಅದು ಕಾಣಿಸ್ತಾ ಇದೆಯಲ್ಲ ಉದ್ದದ್ದು, ಅದು ಅದಕ್ಕೆ ಅದು ಆಕ್ಯುಪೈನೂ ಆಗಿಲ್ಲ. ಹೌದಾ? ಯಾರು ಒನ್ಸ್ ಆವಾಗಿಂದನೂ ಇದಕ್ಕೆ ಅಕ್ಕಪಕ್ಕದಲ್ಲಿ ಏನಾದ್ರು ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ರೆ ಒಂದು 6-7 ವರ್ಷದಿಂದ ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದೂ ಆಗಿಲ್ಲ. ಅದೇ ಕೆಲವು ಮಾಡಿದಾರಿಗೆ ಎಲ್ಲ ಹೇಳ್ತಾರಲ್ಲ, ಇರಲ್ಲ ಅವರಿಲ್ಲ ಅಂದರೆ ಅಂದರೆ ಕಾಂಟ್ರಾಕ್ಟರ್ಸ್ ಅವ್ರ ಡಿಪಾರ್ಟ್ಮೆಂಟ್ ಆ್ಯಕ್ಟಿವ್ ಅಂದರೆ ಯಾವುದೂ ಆಗೋದಿಲ್ಲ. ನೀರಿಗೆಲ್ಲ ಸೋರ್ಸ್ ಬೋರ್ ಇದೆಯಾ? ಬೋರಿಂಗ್ ಇದೆಯಾ? ಬೋರಿಂಗ್ ಇದೆ, ಕೆರೆದಿದೆ. ಅಲ್ಲ, ಎಲ್ಲಿಗೆ ಹಾಕಿದ್ದೀರಾ ನೀರು? ನನಗೆಲ್ಲೂ ಗೊತ್ತಾಗ್ತಾ ಇಲ್ಲಪ್ಪ. ಡ್ರೈ ಅಷ್ಟೊಂದಾಗಿ ಹೋಗಿದೆ ನೋಡಿ. ಗೊತ್ತಾಯ್ತಾ? ಬರ್ತಾಯಿದೆ ಇಲ್ಲ ಶುದ್ಧೀಕರಣ ಆಗುತ್ತೆ ಸರ್. ನೋಡಿ ಈಗ ಹೇಗೂ ಇಲ್ಲ ಅಂದ್ಬಿಟ್ರೆ ಕೆರೆದು ಖಾಲಿ ಆಗಲಿ ಸ್ವಲ್ಪ. ಇಲ್ಲ ಯಾವುದಪ್ಪ ಹಾಕ್ತಿದ್ರ ನೀರೋದು, ಬಟ್ ಅದು ಎಷ್ಟು ಡೈಲಿ ಅವ್ರು ಇದೆ ಅಂತ ಗೊತ್ತಿಲ್ಲ. ಅಲ್ಲ, ಎಷ್ಟು ಕಂಟೆಂಟ್ ಇದು ಕೆಮಿಕಲ್ ಕಂಟೆಂಟ್ ಇದೆಯಾ ಗೊತ್ತಿಲ್ಲ. ಅದರಲ್ಲಿ ಇಂಡಸ್ಟ್ರೀಸ್ ಕಡಿಮೆ ಅಲ್ಲ.
ಬಟ್ ಈ ಡೈಯಿಂಗ್ ಇರುತ್ತಲ್ಲ, ಡೈಯಿಂಗ್ ಒಂದಿಲ್ಲ ಇನ್ನಷ್ಟು ಇದ್ರೆ ಸಾಕು. ಸರ್ ನಾವು ಮನೇಲಿ ಯೂಸ್ ಮಾಡೋ ಶಾಂಪು ಸೋಪ್ಗಳೇ ಸಾಕಲ್ಲ ಸರ್. ಅದೇ ಸಾಕು ನೋಡಿ. ಎಷ್ಟು ಒಳ್ಳೆ ಒಳ್ಳೆ ಹಕ್ಕಿಗಳು ಬಂದು ಕೂತ್ಕೋತಾರೆ ನೋಡಿ. ಈಗ ಎಷ್ಟು ಕಮ್ಮಿ ಆಗೋಗಿದ್ದಾವೆ. ಅದು ಹಾಂ ಇದು ಸೋಲಾರ ಗೊತ್ತಿಲ್ಲ. ಈಗ ಆನ್ ಮಾಡಿದ್ರೆ ಮೋಟ್ರ್ ಆನ್ ಮಾಡಿದ್ರೆ ನೀರು ಅದ್ರ ಜೊತೆನಾ ಹೀಟ್ ಮಾಡಿದ್ರು ಹಾಕಪ್ಪ ನೀರು ನೇರನು ನೀರು ಬರ್ತದೆಲ್ಲ ಹಾಕಿ ಬೋರ ತುಂಬ ಯಾವುದೋ ಇಲ್ಲ. ಇದು ಕೆರೆದಾಗಿದ್ರು ಅಟ್ಲೀಸ್ಟ್ ಕೆರೆನೂ ಸ್ವಲ್ಪ ಡ್ರೈ ಆಗುತ್ತೆ, ಇದಕ್ಕೂ ಸ್ವಲ್ಪ ಇದಾದಂಗೆ ಆಗುತ್ತೆ. ಅಲ್ಲ ಇಲ್ಲಲ್ಲ ಮಿಕ್ಕಿದ್ದಕ್ಕೆ ಎಲ್ಲ ಕಡೆ ಸರ್, ಹಾಂ ಎಲ್ಲ ಕಡೆ ಅದೇ ಅಷ್ಟೊಂದು ಮಿಕ್ಕಿ ಒಣಗೋಗಿದೆ. ಆ ಕಡೆ ಎಲ್ಲ ಕಡೆ ಆಗ್ತಾ ಇತ್ತು. ಇಲ್ಲ ಯಾಕಂದ್ರೆ ನಾವು ಗೊತ್ತಾಯ್ತು ಇಂಥ ಜಾಗ ಈಗ 3 ದಿವಸಕ್ಕೆ 4 ದಿವಸಕ್ಕೆ ಹೆಚ್ಚು ಹಾಕಬಾರ್ದು. ಡೈಲಿನ ಸರ್, ಡೈಲಿ ಸ್ಪ್ರೇ ಮಾಡ್ಬಿಡಿ. ಈ ಕಡೆ ಅರ್ಧ ಇವತ್ತು ನಾವು ಆದ್ರೂ ಆಪ್ಷನ್ ಕೊಡ್ತೀವಿ. ಆಯ್ತು ಭಾರತ ಹಾಕಿ ಅಂತ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನಾ ಬಂದ್ಮೇಲೆ ನಾನು ಡೈಲಿ ಹಾಕ್ತಾ ಇದ್ದೀನಿ. ಒಂದಿನ ಇವತ್ತು ಈ ಕಡೆ, ಒಂದಿನ ಆ ಕಡೆ. ನನಗೆ ಈಗ ಹಾಕಿದ್ರೆ ಹೌದು, ಇಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ಹಾಕಿದ್ರೆ ನಿನ್ನೆ ಹಾಕಿದ್ದೀನಿ, ಇವತ್ತು ಆ ಕಡೆ ಹಾಕ್ಬೇಕಿದೆ. ಬಟ್ ಆ ಕಡೆ ಇದು ನೀವು ಎಲ್ಲೂ ಹಾಕಿಲ್ಲ. ನೋಡಿ ಇಲ್ಲಿಗೆ ಹಾಕಿದ್ದೀರಾ? ಹೌದು ನೋಡಿ, ಈ ಗಿಡಗಳಲ್ಲಿ ಕೊಂಡೋಗಿದೆ. ಇಲ್ಲಿ ನಮಗೆ ನಾವು ಬಂದು ನೋಡಿರಲಿಲ್ಲ. ಸಾರ್ವಜನಿಕರು ಇನ್ಫಾರ್ಮೇಶನ್ ಕೊಟ್ಟಿದ ಮೇಲೆ ಬಂದು ನೋಡಿದ್ರು. ಈ ನೀರುಗಳೇ ಹಾಕಲ್ಲ, ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ ಅಂತ. ತಪ್ಪಲ್ಲ ಅದು. ಹೌದು ತಪ್ಪಲ್ಲ. ಹೌದು ಅಂತ ಅನ್ಕೋಬಾರ್ದು. ಅದನ್ನು ಕ್ಲಿಯರ್ ಆಗ್ಬೇಕಂತೆ. ಈಗ ಏನಾಗಿದೆ ಗೊತ್ತಾ ಸರ್? ಅದು ಕಂಪ್ಲೇಂಟ್ ಅಂತ ಅನ್ಕೊಳಕ್ಕೆ ಅಲ್ಲ, ಕಂಪ್ಲೇಂಟ್ ಅಲ್ಲ. ಇತ್ತೀಚಿನ ಏನಾಗಿದೆ ಅಂದರೆ, ಎಲ್ಲೂ ಆಗಿಲ್ಲ ಅಂದರೆ ನಮ್ಮವ್ರಿಗೆ ಹೇಳೋಣ. ಐದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಥವಾ KRS ಅವರಿಗೆ ಹೇಳಿದ್ರೆ ಒಂದಿಷ್ಟು ಕೆಲಸ ಆಗುತ್ತೆ. ಜನಗಳಿಗೆ ಮನವರಿಕೆ ಆಗೋಕ್ಕೆ ಶುರುವಾಗಿದೆ. ನಾವು ಇಷ್ಟೇ ಹೇಳೋದು, ಅಧಿಕಾರಿಗಳಿಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನಿಭಾಯಿಸಿ ಅಂತ ಅಷ್ಟೇ. ಅದರಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಮಾಡೋದು, ಅವ್ರಿಗೆ ಮಾಡೋದು ಮಾಹಿತಿ ಬೇಕಾಗಿಲ್ಲ ಅಂತಾನೆ ಹೇಳಿರ್ತಾರೆ. ಒಂದು ಸ್ವಲ್ಪ ಮಟ್ಟದಲ್ಲಿ ಪರವಾಗಿಲ್ಲ. ಇದು ಎಲ್ಲಾನು ಅವರ ಇಲ್ಲಿ ಔಟ್ಲೆಟ್ ಇದೆ. ಅದು ಬ್ಲಾಕ್ ಆಗಿದೆ, ಗೊತ್ತಿಲ್ಲ. ಈ ಕಡೆ ಇದು ವಾಪಸ್ ಹೋಗ್ಲಿಕ್ಕಾ ಇಲ್ಲ ಇಲ್ಲಿಂದನೂ ಬರ್ಲಿಕ್ಕ? ಹೋಗಕ್ಕೆ ಇಲ್ಲಿಂದ ಮುಂದಕ್ಕೆ ಅದು ಕೆರೆಗೆ ನೀರೇ ಇಲ್ವಲ್ಲ ಬರುತ್ತೆ. ಅಲ್ಲ ಅದೇನಾ ಆ ಕಡೆ ಇದೇನು ಗೊತ್ತಾ ಇದು? ಅದು ಅಲ್ಲಿಂದ ಬರೋದು. ಅದೇ ಗೊತ್ತು. ಬಟ್ ಇದು ಕ್ಲಿಯರ್ ಮಾಡ್ಬೇಕು ಅವರು. ಆಕ್ಚುಲಿ ಇದು ತರಿಸ್ಬಿಟ್ಟು ಆ ಜೆಟ್ ಬರುತ್ತಲ್ಲ, ಜೆಟ್ ತರಿಸ್ಬಿಟ್ಟು ಫುಲ್ ಕ್ಲಿಯರ್ ಮಾಡಿದ್ರೆ ಯಾವುದು ಅಲ್ಲಿಂದ ಬರ್ತಾ ಇರೋದು. ಅಲ್ಲ ಇಲ್ಲಿ ಬ್ಲಾಕ್ ಆದ್ಮೇಲೆ ಅಲ್ಲಿ ಬ್ಲಾಕ್ ಆಗೋದು ಆಟೋಮೆಟಿಕ್ ಎಲ್ಲ, ಅದು ಕೆರೆಗೆ ಬರುತ್ತೆ. ಇದೆಲ್ಲ ಏನು ಜೆಟ್ ಹಾಕಿದ್ರೆ ಎಲ್ಲ ಫುಲ್ಲು ಹೊಡೆಯುತ್ತೆ. ಎಲ್ಲಿ ಇಟ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದೆಯಾ ಅಲ್ಲಲ್ಲಿ ಮಾಡಿದ್ದಾರೆ, ಅಲ್ಲಲ್ಲಿ ಸರ್. ಇಷ್ಟೇ ಸರ್, ನೀವು ರೆಕಮೆಂಡ್ ಮಾಡುವಾಗ. ಹಾಂ ಹೌದು. ಅಲ್ಲ ಇನ್ಸ್ಪೆಕ್ಷನ್ ರಿಸಲ್ಟ್ನೂ ಇರಬೇಕಲ್ವ, ಅದಕ್ಕೆ ಹೇಳಿದೆ. ಮೇಂಟೆನೆನ್ಸ್ ಅವರು ಇರಲಿಲ್ಲ. ಅದೇನೋ ಇವರು ಹಾರ್ಟಿಕಲ್ಚರ್ ಇನ್ಚಾರ್ಜ್ ಇದ್ದಾರೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಇವ್ರ ಕಾಂಟ್ರಾಕ್ಟರ್ ನಂಬರ್ ಕೊಡೋಕ್ಕೂ ಯಾಕೋ ಹಿಂದೆ ಹಾಕ್ತಾರಪ್ಪ. ಏನಕ್ಕಂದ್ರೆ ನಂಬರ್ ಮತ್ತೆ ಮೆಸೇಜ್ ಮಾಡಿ ಈಗ ಎಲ್ಲಿ ಏನಾಗುತ್ತೆ, ಲೇಕಲ್ಲಿ ನಮ್ಮನ್ನು ಹಿಡ್ಕೋತಾರಲ್ಲ ಅವರು. ಸರ್ ಆಕ್ಚುಲಿ ಅವರು ಬೋರ್ಡ್ ನಲ್ಲಿ ಡಿಸ್ಪ್ಲೇ ಮಾಡ್ಬಿಟ್ರೆ ಕಾಂಟ್ರಾಕ್ಟರ್ ನಂಬರ್ ಎಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ, ನೀರ್ ಹಾಕಯ್ಯ ಬಂದ್ಬಿಟ್ಟು ಅಂತ. ಏನಾಗುತ್ತೆ ಈಗ ಅವ್ರು ಮಾಡೋರು ಎಲ್ಲ ಲೇಕ್ ಅವ್ರಿಗೆ ಬ್ಯಾಡ್ ನೇಮ್ ಬರುತ್ತೆ. ಅದಕ್ಕೆ ಅಲ್ವಾ? ಯಾಕಂದ್ರೆ ಅಲ್ಟಿಮೇಟ್ ನೋಡೋದೇನು ಹೆಲ್ತ್ ಬಗ್ಗೆ ನೋಡ್ತಾರೆ. ಇಲ್ಲಿ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಬರೋದು. ಲೇಕ್ ಯಾರು ಇನ್ಚಾರ್ಜು? ಇಲ್ಲ ಆಕ್ಚುಲಿ BBMP ಅನ್ಕೋತೀವಿ, ಮತ್ತೆ ಹೇಳ್ತಾರೆ ಇಲ್ಲ BBMP ಇಂದ ಸಪ್ರೇಟ್ ಆಗಿ ಲೇಕ್ಸಿಗೆ ಹ್ಯಾಂಡ್ ಓವರ್ ಆಗಿದೆ ಅಂತ. ಇವಾಗ ಮುಂಚೆ ಇದಿತ್ತಲ್ಲ ಅರಣ್ಯ ಇಲಾಖೆ ಇದ್ರ ಕೆಳಗಡೆ ನೋಡಿ. ಇದೆಲ್ಲ ಎನ್ಕ್ರೋಚ್ಮೆಂಟ್ ಇರೋದು ಎಲ್ಲ ಅಲ್ಲಿವರೆಗಿದೆ ಲೇಕು. ಇದೆಲ್ಲ ಗೊತ್ತಾಗಬಾರ್ದು ಅಂತೇಳಿ ಎಲ್ಲ ಒಳಗಡೆ ಮಾಡಿಬಿಟ್ರೆ, ಟ್ರ್ಯಾಕ್ ಮಾಡಿಬಿಟ್ರೆ ಎಷ್ಟು ಒತ್ತುವರಿ ಆಗಿದೆ ಯಾರಿಗೂ ಗೊತ್ತಾಗಲ್ಲ. ಸರ್ವೆ ಸ್ಕೆಚ್ ಇದೆ. ನಾವು 2000 ನಾಳೆ ಒಂದಿಬ್ಬರು ಲೇಬರ್ ಜಾಸ್ತಿ ಕಳಿಸ್ಕೊಡಪ್ಪ ಅಲ್ಲಿ ಜೆಂಟ್ಸ್. ಕಳಿಸ್ಬಿಟ್ಟು ಅವ್ರಿಗೆ ಅಪಾರ ಎಲ್ಲ ಕಳಿಸ್ಬೇಕು. ಫಸ್ಟ್ ಇನ್ಲೆಟ್ ಔಟ್ಲೆಟ್ ಏನು ಹೇಳಿದ್ದೀನಿ, ತೋರಿಸ್ತೀನಿ ಅವ್ರಿಗೆ. ಅದೆಲ್ಲ ಇಬ್ಬರು ಬಾಪ ಇಲ್ಲೇ ಇಲ್ಲ ಕಣಪ್ಪ, ಎತ್ತಿಲ್ಲ. ನಾನು ಇಲ್ಲೇ ನೋಡ್ತಾ ಇಲ್ಲ.
ನೀವು ಸ್ವಲ್ಪ ನೋಡಿ ಸ್ವಾಮಿ. ಹಾಂ ಸರ್. ಅಲ್ಲ ಅಲ್ಲಿ ಔಟ್ಲೆಟ್ ಅಲ್ಲಿ ತುಂಬಾ ನೀರು ತುಂಬ್ಕೋತಾ ಇದೆ. ಸೊ ಆ ನೀರು ಬಂದ್ರೆ ಫ್ಲೋ ಇಲ್ಲ, ಸೊ ಇಲ್ಲೇ ತಡಿತಾ ಇದೆ, ಹಾಗಾಗಿ ಅದು ವಾಪಸ್ ಹೋಗ್ತಾ ಇರುತ್ತೆ ಇಲ್ಲಿಂದ. ಆಮೇಲೆ ಒಳಗಡೆ ಕೈ ಹಾಕಿ. ತಗೊಂಡು ಏನೋ ನಾಳೆ ನೋಡ ಇನ್ನು ಇಬ್ಬರಿಗೆ ಜಾಸ್ತಿ ಬರೋಕ್ಕೆ ಹೇಳಿದ್ದೀನಿ. ನಾಳೆ ಅದೆಲ್ಲ ಅದು ಕ್ಲೀನ್ ಆಗೋರು ಬೇರೆ ಏನೂ ಮಾಡಬೇಡ, ಒಳಗಡೆ ಏನು ಹೋಗ್ಬೇಡ. ಫೋಟೋ ಹಾಕ್ಬೇಕು, ಅದು ಕ್ಲೀನ್ ಮಾಡಿ ಆಯ್ತು ಕಳಿಸೋ ಮಿತ್ರ. ಅಲ್ಲ ನೀವು ಫ್ರಂಟಲ್ಲಿ ಹಾಕಿದ್ದೀರ ಅಲ್ಲಿ ನೋಡಿ ತೋರಿಸಿದ್ದ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ ನಾನು. ನಾವು ಬಂದಮೇಲೆ ಇಷ್ಟು ಹಸಿರು ಇರೋದು. ಓಕೆ, ಅದು ಹಾಕಿದ್ರೆ ಸಂತೋಷ, ಆದರೆ ದಯವಿಟ್ಟು ಹಾಕಿ. ಅದೇ ಖಂಡಿತ ಹಾಕ್ತೀವಿ ಸರ್, ಖಂಡಿತ ಹಾಕ್ತೀವಿ. ನೋಡಿ, ಈ ಕಡೆ ಎಲ್ಲ ಚೆನ್ನಾಗಿದೆ ಗಿಡಗಳು. ಅಲ್ಲ ಗಿಡ ಚೆನ್ನಾಗಿ ಗಿಡ ಮತ್ತೆ ಆಗೋಯ್ತು ಅಂದ್ರೆ ಎಲ್ಲ ಸರ್ ಹಾ. ಮೊನ್ನೆ ಒಂದಿಷ್ಟು ಗಿಡಗಳು ಆಲ್ರೆಡಿ ಹೀಗೆ ಮಲ್ಕೊಳಕ್ ಶುರು ಎಲ್ಲ ಆಗಿದೆ. ನಿಂತ್ಕೊಂಡ್ರು. ಅಲ್ಲ ನಾವು ಹಿಂಗೆ ಹೋಗೋಣ. ಹೌದಾ, ಅವ್ರು ಹೊರಡ್ತಾರ? ಹೇಳ್ಬಿಟ್ಟು ಹೊರಡೋಣ ಹಂಗಾರೆ. ಹಾಂ, ಅಲ್ಲ ಅವರು ಬರ್ಬೋದು, ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಇದು ಅಪಾರ್ಟ್ಮೆಂಟ್ ಯಾವುದು ಅಲ್ಲಿ ಎನ್ಫೋರ್ಸ್ಮೆಂಟ್ ಅದು ಇವ್ರಿಗೆ ಬರಲ್ಲ, ಲೇಕ್ ಹೌಸ್ಗೆ STPs ಬೇಕು. STPs STP ಬೇಕು. ಒಂದು ಯಾಕಂದ್ರೆ ಇಲ್ಲಿ ಅಲ್ಲ, ಇಲ್ಲಿ ಮೇಯ್ನ್ ಆಗಿ ಇಲ್ಲಂತಲ್ಲ, ಎಲ್ಲ ಕೆರೆಗಳಿಗೂ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆರೆಗಳನ್ನ ಉಳಿಸ್ಲಿಕ್ಕೆ ಆಗಲ್ಲ. ಮಾತಾಡ್ತಾ ಇದ್ದೀರಾ? ಮಾತಾಡಿ ಈಗ ಇದ್ರದ್ದು ಇಲ್ಲಿ ಯಾರು ಇಲ್ಲ STP ಒಂದು ಪಾರ್ಟು. ಎರಡನೇದು ಟಾಯ್ಲೆಟ್ ಇಲ್ಲ ಅಂತ ಎಲ್ರದ್ದು ಅಬ್ಜೆಕ್ಷನ್ ಇದ್ದು. ಅಬ್ಜೆಕ್ಷನ್ ಅಂದರೆ ಇಲ್ಲಿ 2 ಗಂಟೆ ಎಲ್ಲ ಎಷ್ಟೋ ಜನ ಸುತ್ತಾಡ್ತಾರೆ. ಈ ಏಜ್ ಆದವ್ರು ಇರ್ತಾರಲ್ಲ, ಪರ್ಟಿಕ್ಯುಲರ್ಲಿ ಶುಗರ್ ಇದ್ದವರಿಗೆ ಆವಾಗ ಹೋಗ್ಬೇಕಾಗಲ್ಲ. ಕವರ್ ಮಾಡಿ ಬನ್ನಿ ಈ ಕಡೆ ಬನ್ನಿ. ಈ ಕಡೆ ಇದು ಅವ್ರದ್ದು ಇದೇನಂದ್ರೆ 2 ಗಂಟೆ ನಾವಿದ್ದಾಗ ಆ ಕಡೆ ಮನೆಗೆ ಹೋಗಕ್ಕೂ ಅಲ್ಲ, ಇಲ್ಲಿ ನಮ್ಮ ವಾಕಿಂಗ್ ಬಿಡಕ್ಕೂ ಆಗಲ್ಲ ಅಂತ. ಎಲ್ಲ ಗೊತ್ತಿರೋ ಅಂತ ಪ್ರಾಬ್ಲಮ್ ಅಲ್ವಾ ಅದು. ಅಲ್ಲ ಒಂದು ಮಾಡೋದೇ ಇಂಪಾರ್ಟೆನ್ಸ್ ಕೊಡಬೇಕು. ಅಲ್ಲ, ಹೌದು ಇಂಪಾರ್ಟೆನ್ಸ್ ಕೊಡಬೇಕು. ರೆಡಿ ಇದೆ ಸರ್, ಅದು ವಾಟರ್ ಪ್ರಾಬ್ಲಮ್. ಅದು ವಾಟರ್ ಪ್ರಾಬ್ಲಮ್ಮು. ಈಗ ಟಾಯ್ಲೆಟ್ಸ್ ಇದೆ ಇಲ್ಲಿ. ಒಮ್ಮೆ ತೆಗಿರಿ ಏನಿದೆ ನೋಡೋಣ. ಕೀಲ್ವಾ ಅದ್ರದ್ದು? ಈ ನೀರು ಮೇಲ್ಗಡೆ ಪಂಪ್ ಆಗ್ತಾ ಇದೆ ಸರ್. ಹಾಂ, ಅದಕ್ಕೆ ಈ ಬೋರ್ವೆಲ್ ನೀರನ್ನು ಕೇಳಿದ್ದೀವಿ. ಹಾಂ, ಲಾಸ್ಟ್ ಟೈಮ್ ಇದ್ರ ಕೀ ನನ್ನ ಹತ್ರ ಇಲ್ಲ. ಅದು ಹೊಡೆದಾಗ ಹೊಸ ಕೊಡಿಸ್ತೀನಿ ನೋಡೋಣ ವಾತಾವರಣ ಎಲ್ಲ. ಒಂದು ಸೀವೇಜ್ ಟ್ರೀಟ್ಮೆಂಟ್ ಹಾಕಿದ್ರೆ ಎಲ್ಲ ಕೆಲಸಗಳು ಆಟೋಮೆಟಿಕ್. ಆಕ್ಚುಲಿ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ಲೇಕ್ಸ್ಗೂ ಬೇಕು ಸರ್ STP. ಇಲ್ಲ ಅಂತ ಹೇಳಿದ್ರೆ ಇನ್ ಸ್ವಲ್ಪ ದಿವಸಕ್ಕೆ ಎಲ್ಲ ಹಾಳಾಗ್ಬಿಡುತ್ತೆ, ಎಲ್ಲ ಮೋರಿ ಅನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಷ್ಟೇನೆ ಲೇಕ್ಸ್ನಲ್ಲಿ. ನೀರು ಬೇರೆ ಕಮ್ಮಿ ಆಗ್ತಾ ಇದೆ ಎಲ್ಲ ಲೇಕ್ಗಳಲ್ಲೂ, ನೀರು ನಿಲ್ತಾ ಅಲ್ಲ, ಇಲ್ಲ. ನೀವು STP ಪ್ಲಾನ್ ಮಾಡ್ಬೇಕು ಅಂದ್ರೆ ನೀರು ಬರ್ಬೇಕಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಆಗ್ಲಿಕ್ಕೂ. ನಮ್ಮಲ್ಲಿ ಏನ್ ಗೊತ್ತಾ ಸರ್, ಈ ಸುವೇಜ್ ವಾಟರ್ನ ಯಾರು ಪ್ಲಾನ್ ಮಾಡ್ತಾರಲ್ಲ, ಒಂದೊಂದು ರೋಡಿಗೆ ಇಲ್ಲಾಂದ್ರೆ ಇಷ್ಟು ಮನೆಗಳಿಗೆ ಒಂದು STP ಕಂಪಲ್ಸರಿ ಅಂದ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡು ಆ ಮನೆಯಿಂದ ಬರೋಂಥ ನೀರನ್ನ ಚಿಕ್ಕದು ಮಾಡ್ಬಿಡ್ಬೇಕು. ಅಲ್ಲಿಂದ ಬರೋಂಥ ನೀರು ಶುದ್ಧೀಕರಣ ಆಗ್ಬಿಟ್ಟು ಈ ಕಡೆಗೆಲ್ಲ ಬಂತು ಅಂದ್ರೆ ನಮ್ಮಲ್ಲಿ ಮೋರಿಗಳೇ ಇರಲ್ಲ. ಸರ್ ಇನ್ನೊಂದು, ಅಲ್ಲಿ ಶೌಚಾಲಯ ಅಂತ ಅಟ್ಲೀಸ್ಟ್ ಹೆಸರು ಬರದೆ ಅದು ಯೂಸ್ ಮಾಡ್ತಾರ ಬಿಡ್ತಾರೆ. ಅಟ್ಲೀಸ್ಟ್ ಒಂದು ಇದೇ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗ ಬಿಟ್ಟಿದ್ದಾರೆ ಅಂತ ಆಗುತ್ತೆ. ಈಗ ತುಂಬಾ ಜನ ನಮ್ಗೆ ಹೇಳಿದ್ವಿ ಏನಂದ್ರೆ ಇಲ್ಲಿ ಎಲ್ಲೂ ಕಟ್ಟೆ ಇಲ್ಲ ಅಂತ. ನಮಗೂ ನೋಡಿ ಗೊತ್ತಿರಲಿಲ್ಲ, ಈಗ ನೋಡಿದಾಗ ಗೊತ್ತಾಗಿದ್ದೀವಿ. ನಾವು ಯಾವುದು ಶೆಡ್ ಅಂದ್ಕೊಂಡಿದ್ದೀವಿ. ಅಂದರೆ ವಾಟರ್ ಸಪ್ಲೈ ಅಂತ ಬೇಕು. ವಾಟರ್ ಸಪ್ಲೈ ಬೇಕು ಅಂದಾಗ ಈಗ ಇನ್ನೊಂದು ಸಂಪ ಏನೋ ಒಂದು ಮಾಡಿ ಇಲ್ಲಿಂದ ಅವರು ಅಲ್ಲಿ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡ್ತೀನಿ ಗೊತ್ತಾಯ್ತಲ್ಲ. ಇಲ್ಲಿಂದ ಏನಂದರೆ ಅದಕ್ಕೆ ಪಂಪ್ ಮಾಡೋ ಒಂದು ಸಿಸ್ಟಮ್. ಈಗ ಎಲ್ಲಿಂದ ಇರೋದು? ಬೋರಿಂದ ಡೈರೆಕ್ಟ್ ಇಲ್ಲಿ ಕೆರೆ ಅಲ್ಲ, ಈಗ ಟ್ಯಾಂಕ್ ಇಟ್ಟಿದಾರಲ್ಲ, ಯಾವತ್ತೋ ಒಂದು ಟೈಮಲ್ಲಿ ಹೋಗ್ತಾ ಇತ್ತಲ್ವಾ, ಅಥವಾ ಸುಮ್ಮನೆ ಕಟ್ಟಿಬಿಟ್ಟಿದಾರ? ಅಗ್ರಿಕಲ್ಚರ್ ಮಾಡಿ ಸರ್, ಅದು ಅಗ್ರಿಕಲ್ಚರ್ ಮಾಡಿದ್ದಾರೆ. ಆ ನೀರನ್ನು ಲಿಫ್ಟ್ ಮಾಡೋದಕ್ಕೆ ಆಯೋಜನೆ ಮಾಡಿದ್ದಾರೆ. ಏನು ಹೇಳಿ, ಈಗ ಸಾಧ್ಯ ಇಲ್ಲ ಇದು. ಯಾವಾಗಲೂ ಸಾಧ್ಯ ಇಲ್ಲ. ಅದೇ ಸೀವೇಜ್ ವಾಟರ್ ಹೌದು ಏನು ಮಿಕ್ಸ್ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಆ ನೀರನ್ನ ಬಳಕೆ ಮಾಡ್ಲಿಕ್ಕೆ ಹೆಂಗ? ಅಲ್ಲ, ಅದು ಎಲ್ಲ ಇನ್ಫೆಕ್ಷನ್. ಹೌದೌದು, ಅದನ್ನು ಟಚ್ ಮಾಡೋದಲ್ಲ. ಆ
ಕೇಳಿದ್ದು ಇವನ್ ಗಿಡಕ್ಕೂ ಆಗತ್ತಾ ಅಂತ ಕೇಳಿದ್ದು. ಅದಕ್ಕೇನೆ ಕೆಲವು ಸೋಪ್ ಫ್ಯಾಕ್ಟ್ರಿಗಳು ಮತ್ತೆ ಕೆಮಿಕಲ್ ಡೈಯಿಂಗ್ ಇರುತ್ತಲ್ಲ ಅಂತ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಸರ್ ತುಂಬಾ ಮೊದಲು. ಹೌದು, ಈಗ ಒಂಚೂರು ಕಮ್ಮಿ ಆಗಿದೆ, ಬಟ್ ಇದೆ ಇನ್ನೂ ಇಲ್ಲ ಇದು ಕಲರ್ ಎಲ್ಲ ಬರ್ತಾ ಇತ್ತು. ಇದರಿಂದ ಬರೋದು ಸರ್, ಮೇಲ್ಗಡೆ ಬ್ಲೂ ಕಲರ್ ಕೆಮಿಕಲ್ ಫುಲ್ ಬರೋದು. ಯಾವ ಫ್ಯಾಕ್ಟ್ರಿ ಸರ್? ಸ್ಟಾರ್ಟಿಂಗ್ ಅದ್ಯಾವುದೋ ಒಂದು ಜೀನ್ಸ್ ಹೌದು. ಕಲರ್ ಇಂದ ಅಲ್ಲ ಸರ್, ಆ ಥರ ಅದು ನೋಡ್ತೀರಾ ನೀವು ಡೈಯಿಂಗ್ ಯೂನಿಟ್ಸ್ದು? ಬೊಮ್ಮನಹಳ್ಳಿ ಸೈಡ್ ತುಂಬಾ ನಿಮ್ಮ ಕಡೆಗೆ ಬರುತ್ತಾ? ಬೊಮ್ಮಳ್ಳಿ ಯಾವ ಕೆರೆ ಸರ್ ಅವ್ರಿಗೆ? ಬೊಮ್ಮನಹಳ್ಳಿ ಸೈಡ್ ನಲ್ಲಿ ನಾವು ಲಾಸ್ಟ್ ಟೈಮ್ ಈಗ ಆಕ್ಚುಲಿ ನೆನ್ನೆ ವಿಡಿಯೋ ಚೆಕ್ ಮಾಡ್ತಾ ಇದ್ದೆ ನಾನು. ಬೊಮ್ಮನಹಳ್ಳಿನಲ್ಲಿ ಇವಾಗಲೂ ಡೈಯಿಂಗ್ ಯೂನಿಟ್ಸ್ ನೀರು ಬಿಡ್ತಿದ್ದಾರೆ, ಕೆರೆಗೆ ಹೋಗ್ತಾ ಇದೆ ಸರ್. ಅಲ್ಲಿ ಲೇಕ್ ಹೇಳ್ತೀನಿ ನಾನು ನಿಮಗೆ, ಮಾಹಿತಿ ಕೊಡ್ತೀನಿ ಮರಾಠ ಸರ್. ಸೊ ಅದೇನಿದೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಬೊಮ್ಮನಹಳ್ಳಿ ನಿಮ್ಮ ವ್ಯಾಪ್ತಿಗೆ ಬರ್ತದಲ್ಲ? ಸೌತ್ ಕಾನ್ಸ್ಟೆನ್ಸಿ ಅಂದ್ರೆ ಈ ಕಡೆ ಸೈಡ್ ಅಲ್ಲ, ಸೌತ್ ಎಲ್ಲಾನು ಬರುತ್ತೆ ಇವರಿಗೆ. ಅಲ್ಲ ಅದರಲ್ಲಿ ಡಿವೈಡ್ ಆಗಿದೆ ಇಬ್ರು. ಓಕೆ, ನಿಮ್ಮ ಇಂಟರ್ನಲ್ ನಮಗೆ ಅಲ್ಲಿ ಝೋನಲ್ಲಿ 2 ಬರ್ತದೆ, ಸೌತ್ ಕಾನ್ಸ್ಟಿಟ್ಯೂನ್ಸಿ ಮತ್ತೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ. ಓ, ಆ ಥರ ಮಾಡಿದಾರಾ? ಸೌತಲ್ಲಿ 2 ಅಂದ್ರೆ ಇದು JP ನಗರ ಎಲ್ಲ ಇನ್ನೊಂದಕ್ಕೆ ಬರುತ್ತೆ ಹಂಗಾದ್ರೆ. ಬೊಮ್ಮನಹಳ್ಳಿ, ಪುಟ್ಟನಹಳ್ಳಿ, JP ನಗರ ಎಲ್ಲ. ಅಲ್ಲ, ನಮ್ಮ ಕಡೆಯಿಂದ ನಿಮ್ಗೆ ಯಾವ ತರ ಕಾಪರೇಷನ್ ಬೇಕಾ ಮಾಡ್ತೀವಿ. ನಮ್ಗೆ ಏನು ಅಂತ ಹೇಳಿದ್ರೆ ಸರ್, ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೂ ಖುಷಿ ಆಗತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕು. ಅದಕ್ಕೆ ಅಂತ ಬಂದಾಗ ಮಾಡಬೇಕು. ನಿನ್ನೆ ಆ್ಯಕ್ಚುಲಿ ಅಲ್ಲಿ ಅದು ಯಾವ್ದು ಸರ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ತುಂಬ ಲೇಟ್ ಆದಮೇಲೆ ನಾವು ಅವ್ರಿಗೆ ಇದು ಹೇಳಿದ್ವಿ, ನಿಮಗೆ ನಾವು ಒತ್ತಡಗಳಿದ್ರೆ ನಾವು ಅದಕ್ಕೆ ನಿಮ್ಮ ಜೊತೆ ಇರ್ತೀವಿ ಅಂತ. ಮತ್ತೆ FIR ಆಯಿತು ಕೊನೆಗೆ, ಎಷ್ಟು 5 ದಿವಸ ಆದಮೇಲೆ ಅಲ್ವಾ? ಸೊ ಈ ಥರ. ಸೊ ಇದು ಅಧಿಕಾರಿಗಳು, ಜನಸಾಮಾನ್ಯರು ಮತ್ತು ಸರ್ಕಾರ ಅಂದರೆ ಚುನಾಯಿತ ಪ್ರತಿನಿಧಿಗಳು ಇದು ಸೇರಿ ಮಾಡಬೇಕಾಗಿದ್ದ ಕೆಲಸ. ಅದರಲ್ಲೂ ಜವಾಬ್ದಾರಿ ಜಾಸ್ತಿ ಇರೋದು ಚುನಾಯಿತ ಪ್ರತಿನಿಧಿಗಳು. ಈಗ ಇಲ್ಲ ಅಂದ್ರೂ ಅಟ್ಲೀಸ್ಟು ಇಲ್ಲಿ ಹೇಳ್ಕೊಂಡು ಓಡಾಡ್ತಾರಲ್ಲ, ನಾವು ಮುಂಚೆ ಕಾರ್ಪೊರೇಟರ್ ಆಗಿದ್ವಿ, ನಾವು ಅವರ ಇದಾಗಿದ್ವಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅಟ್ಲೀಸ್ಟು ಅವರಿಗಾದರೂ ಕನಿಷ್ಠ ಇದ್ರ ಬಗ್ಗೆ ಗಮನ ಇರಬೇಕು. ಜನಸಾಮಾನ್ಯರಿಗೆ ಯಾವ ಥರ ಇದೆ, ಇಲೆಕ್ಷನ್ ಬಂದಾಗ ಯಾವುದೋ ಒಂದು ಸುಳ್ಳುಗಳನ್ನು ಹೇಳೋದು ಅದು ಇಂಪಾರ್ಟೆಂಟ್ ಅಲ್ಲ. ನಿರಂತರವಾಗಿ ಫೆಸಿಲಿಟೀಸ್ ಬರಬೇಕಷ್ಟೇ. ಹೋಗೋಣ, ಈಗ ನಮ್ಮ ಕಡೆ ಹಂಗೆ ಬರ್ತೀರಾ? ಅಲ್ಲ, ಇದು ಮುಗೀತಲ್ಲ ಸರ್? ಏನಾಯ್ತು, ಇದು ಓಪನ್ ಮಾಡಿಲ್ಲ? ಅರ್ಚನೆ ಏನಿಲ್ಲ, ಎಲ್ಲ ಇದೆ. ಅಲ್ಲ, ಆಗಲ್ಲ. ನಾವು ಏನ್ ನೋಡಕ್ಕೆ ಓಪನ್ ಮಾಡಿದಂದ್ರೆ ರೆಡಿ ಟು ಯೂಸ್, ಬಟ್ ಇದು ಅಷ್ಟೇ, ಬೇರೆ ಏನಿಲ್ಲ ಅಂತೆ. ಆ ರೀತಿ ಹೇಳಿದ್ದಾರೆ. ಯಾಕಂದ್ರೆ ಕೆಲವು ಕಡೆ ಏನಾಗುತ್ತೆ ಗೊತ್ತಾ, ಎಲ್ಲ ಹೊಡೆದಾಕಿರ್ತಾರೆ, ಏನು ವಾಶ್ ಬೇಸಿನ್ ಇರಲ್ಲ, ಅಥವಾ ಕಮ್ಮೋಡನ್ನ ಹೊಡೆದಾಕಿರ್ತಾರೆ, ಬೀಗ ಹಾಕಿ ಚೆನ್ನಾಗಿದೆ. ಕಾಪ್ ಮಾಡಿದ್ದಾರೆ ಯೂಸ್ ಮಾಡೋದನ್ನ. ಯಾಕಂದ್ರೆ ಇದರಲ್ಲಿ ಸುಮಾರು ಜನದ್ದು ಸೀನಿಯರ್ ಸಿಟಿಜನ್ಸ್ ರಿಕ್ವೆಸ್ಟ್. ಹೌದು, ಈವನ್ ಒಂದು ಇದರಲ್ಲಿ ಪೇಪರಲ್ಲಿ ಇದು ಮಾಡಿ ಅಣಿಸಿದ್ರು ಸಾಕು, ಅದು ಯಾರು ಕಿತ್ಕೊಂಡು ಹೋಗಲ್ಲ. ಸದ್ಯ ಕೆಳಗಡೆ ಹಾಕಿದ್ರೆ ನೀರು ಬೀಳಲ್ಲ. ಅದು ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು, ಹಾಗಾಗಿ ಏನು ಖರ್ಚುಗಳಿಲ್ಲ. 10 ರೂಪಾಯಿ 50 ರೂಪಾಯಿ ಖರ್ಚು ಅಷ್ಟೇ, ಏನಿಲ್ಲ. ಮಿಕ್ಕದ್ದು ಮಾಡಬೇಕಾಗಿತ್ತು. ಇರೋದನ್ನು ಫೆಸಿಲಿಟಿ ಯೂಸ್ ಮಾಡಿಲ್ಲ ಅಂದರೆ ಹೆಂಗೆ? ಹೋಗೋಣ, ಎಂಡ್ ಮಾಡಿ. ಓಕೆ, ಅದು ಡಿಸೆಂಟಿಂಗ್ ಆಗಲಿ. ಅದು ಅದಾದಮೇಲೆ ನೆಕ್ಸ್ಟ್ ಯಾವಾಗ ಪ್ಲಾನ್ ಹಾಕಿದೆ? ಇಮಿಡಿಯೇಟ್ ಇಫೆಕ್ಟ್ ಅದೇ ಇವತ್ತೇನಾ? ಓಕೆ ಓಕೆ, ಗುಡ್. ಓಕೆ, ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲನೂ ಆ್ಯಕ್ಚುಲಿ ಮೈನರೇ. ಇಷ್ಟೊತ್ತು ಏನು ಅದು ಎಕ್ಸೆಪ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಹೇಳಿದ್ರಲ್ಲ, ಅದು ಒಂದು ಬಿಟ್ಟು ಎಲ್ಲ ಮೈನರೇ ಇದೆ. ವಿತ್ ಫ್ಯೂ ಥೌಸಂಡ್ಸ್ ಆಗುವಂಥ ಕೆಲಸ ಇದೆ ಅಲ್ವಾ ತಿಂಗಳಿಗೆ ಖರ್ಚು. ಅದೇ ಇದಕ್ಕಿಂತ ಒಮ್ಮೆ ಟೆಂಪ್ರರಿ ಓಪನ್ ಮಾಡಿಬಿಟ್ಟು ನೀರು ಕನೆಕ್ಷನ್ ಅಲ್ಲಿ ಅದಕ್ಕೆ ಏನಾಗಿದೆ, ಸಂಪು ಆ ಕಡೆ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕಡೆ ಇದೆ ಬೋರ್ ಇದೆ, ಬೋರಿನಲ್ಲಿ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಟೋರ್ ಮಾಡಿ, ಅಲ್ಲಿಂದ ಅಲ್ವಾ? ಇಲ್ಲಿ ಸ್ಟೋರ್ ಮಾಡಿ ಇಲ್ಲಿಂದ ಟ್ಯಾಂಕ್ಗೆ ಲಿವರ್ ಮಾಡೋ ಥರ ದೂರ ಆಗುತ್ತೆ. ಒಳಗಡೆ ದೂರ ಆಗುತ್ತೆ. ಅಲ್ಲಲ್ಲ, ಕೇಳಿದ್ದಲ್ಲಿ ವಾಟರ್ ಪ್ಲಾಂಟ್ಗೆ ಒಳಗಡೆ ಬೋರಿಂದ ಕನೆಕ್ಷನ್ ಇದೆ, ಒಳಗಡೆಗೂ ಕನೆಕ್ಷನ್ ಅಂದರೆ 2 ಇದೆಯಾ ಅಲ್ಲಿಗೆ ಕನೆಕ್ಷನ್? ಹಾಂ ಸರ್, 2 ಕನೆಕ್ಷನ್ ಇದೆ. 2 ಕನೆಕ್ಷನ್ ಇದಕ್ಕೆ. ಹೌದು. ಆ್ಯಕ್ಚುಲಿ ನಿಮಗೆ ಈ ಕಡೆದು ಇದೆಯಲ್ಲ, ಇದು
ಗಿಡಗಳಿಗೆ ಹಾಕಕ್ಕೆ ಅಂತ ಮಾಡಿರೋದು, ಅದನ್ನ ಅಲ್ಲಿ ಡೈವರ್ಟ್ ಮಾಡಿ ಅನಿವೆ ಒಳ್ಳೆ ಅಣ್ಣ ಯೂಸ್ ಆಗ್ತಾ ಇದೆ ಅದನ್ನ. ಅಣ್ಣ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆಯಲ್ಲ, ಅದರಿಂದ ಪ್ಯೂರಿಫೈ ಆದ್ಮೇಲೆ ಎಕ್ಸಸ್ ವಾಟರ್ ಬರುತ್ತಲ್ಲ, ಅದನ್ನ ಏನ್ ಮಾಡ್ತೀರಿ? ಕೆರೆ ಒಳಗೆ ಬಿಡು. ಅಲ್ಲ, ಕೆರೆ ಒಳಗೆ ಹಾಕೋದಕ್ಕಿಂತ ಅದನ್ನ ಕನೆಕ್ಟ್ ಮಾಡ್ಕೊಂಡು ಗಿಡಗಳಿಗೆ ಇನ್ನೂ ಬೆನಿಫಿಟ್ ಆಗತ್ತಲ್ಲ ಅದರಲ್ಲಿ ಅಂತ. ಅದಕ್ಕೆ ನಾವು ಪಂಪ್ ಮಾಡಿ ಪೈಪಲ್ಲಿ ಹಾಕಿ ಸ್ಪ್ರೇ ಮಾಡೋಕ್ಕಾಗಲ್ಲ, ಮತ್ತೆ ಸ್ಟೋರೇಜ್ ಬೇಕಲ್ಲ, ಸ್ಟೋರೇಜ್ ಬೇಕು. ಅದನ್ನ ಕೆರೆ ಅಲ್ಲ, ಅಟ್ಲೀಸ್ಟ್ ಒಂದು ಸಂಪಗಾದ್ರೂ ತುಂಬಿಕೊಂಡ್ರೆ ಅದು ಮತ್ತೆ ಆಕ್ಚುಲಿ ಅದೇನು ಇಷ್ಟಕ್ಕೇನು ಗಲೀಜೇನು ಇರಲ್ಲ ಅದು. ಇಲ್ಲ ಅದು ಏನಿಲ್ಲ, ಅದ್ರಲ್ಲಿ ಕೆಲವು ಸತ್ವಗಳು ಹೋಗಿರುತ್ತೆ. ಅಲ್ಲೇ ಅಷ್ಟೇನೆ, ಆ ನೀರನ್ನ ಒಂದ್ ಸಂಪು ತರ ಮಾಡ್ಕೊಂಡು ಅಲ್ಲಿ ಇದ್ ಮಾಡ್ಕೊಂಡ್ರೆ ಯೂಸ್ ಆಗತ್ತಲ್ಲ ಅಂತ. ಎಷ್ಟು ನೀರು ಹೋಗುತ್ತೆ ಗೊತ್ತಾದ್ರೆ ಸ್ಟೋರೇಜ್ಗೋಸ್ಕರನೇ ಅಷ್ಟು ದೊಡ್ಡ ಸೊಂಪು ಬೇಕಲ್ಲ. ದೊಡ್ಡ ಬೇಕಾಗಿಲ್ಲ, ಯಾಕೆ ಗೊತ್ತಾ, ಡೈಲಿ ಬರ್ತಾ ಇರುತ್ತಲ್ವಾ, ನೀವು ಹಾಕಿದ್ರೆ ಖಾಲಿ ಆಗುತ್ತೆ, ಮತ್ತೆ ತುಂಬ ಮಿಕ್ಕಿದ್ದು ಇದು ಬರ್ತದೆ. ಅದಕ್ಕೆ SLA ಬಂದು ಇದು ಎರಡು ಬರ್ತೀನಿ ಸರ್ ಈ ಕಡೆಗೆ, ಅಥವಾ ಗಾಡಿ ಇಲ್ಲಿದ್ಯಾ? ಸರಿ ಸರ್, ಬಾಯ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡೋಣ, ಏನಿಲ್ಲ, ಅಧಿಕಾರಿಗಳು ಸ್ಪಂದಿಸಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮನ್ನು ಜ್ಞಾಪಿಸ್ಕೋತಾರೆ ಫಸ್ಟ್ ಆಫ್ ಆಲ್. ಇಲ್ಲಿ ಯಾರೋ ಬಂದಿದ್ರು ಅಂತ ಹೇಳಿ. ಈಗ ನಮ್ಮ ಥರ ಯಾರಾದರೂ ಇಷ್ಟು ವಿಸಿಟ್ ಕೊಡ್ತಾರ, ಇಮಿಡಿಯೇಟ್ ನಾಳೆ ನೋಡೋಣ ನಾಳೆ ನೋಡೋಣ ಅಂಬೋದಾಯ್ತು. ಇವತ್ತೇ ಬಂದಿದ್ದೀವಿ, ನಮ್ಗೆ ಗೊತ್ತಾಯ್ತು. ಗೊತ್ತಾಯಿತು. ಅರ್ಧ ಗಂಟೆಯಲ್ಲಿ ನಂಗೆ ಕಾಲ್ ಬಂದಿದೆ ಆ್ಯಕ್ಚುಲಿ, ಬರ್ತೀವಿ ಇವತ್ತು. ನಾನು ಆ್ಯಕ್ಚುಲಿ ಶುಭ ಶೀಘ್ರಂ ಅಂತ ಹಾಕಿದ್ದೆ ಇವರಿಗೆ, ಯಾಕೋ ನಮಗೆ ಒಂದು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ದಕ್ಕೆ ಶುಭ ಶೀಘ್ರಂ ಹಾಕಿದೆ. ತಕ್ಷಣ 15 ನಿಮಿಷದಲ್ಲಿ ಕಾಲ್ ಮಾಡಿದ್ರು, ಇವತ್ತೇ ಬರ್ತೀವಿ ಅಂತ. ಸೊ ಹಾಗಾಗಿ ನಮಗೆ ಆದಷ್ಟು ಮಾಡ್ತೀವಿ, ಒಳ್ಳೆ ಕೆಲಸ ಮಾಡೋದಕ್ಕೆ ಅದೇನು ಕರ್ಮ ಬರಲ್ಲ. ಅಲ್ಲ, ನಿಮ್ಮ ಒಂದೇನಂದ್ರೆ ಹಳೆ ವಿಸಿಟ್ಗಳು ಇತ್ತಲ್ಲ, ರಿಸಲ್ಟ್ ಕಾಣಿಸ್ತಾ ಇಲ್ಲ. ಸೊ ಅದು ಈ ಸರಿ ಕಾಣಿಸ್ಬೇಕು ಅಂತ ಅಷ್ಟೇ. ಹೊಸ ಯಾರು ಯಾರು ಮೇಂಟೆನೆನ್ಸ್ ಅವ್ರು ಬೇರೆಯವರು, ಹಾಂ, ಅದೇ ಇವರು ಹಳೆ ಏಜೆನ್ಸಿ. ಅಗ್ರಿಕಲ್ಚರ್ ಗಿಡದ್ದು ಹಾಂ, ಇದು ಬೇರೆ ಅದು ಬೇರೆ, ಒಳಗಡೆ ಬೇರೆ. ಒಳಗಡೆ ಬೇರೆ. ನಾನು ಇದು ಮತ್ತೆ ಇಲ್ಲ ಅದ ಇವ್ರದ್ದು ಬೇರೆ, ಅದನ್ನೇ ಹೇಳ್ತಿರೋದು. ಈಗ ಏನು ಅಂದರೆ ಏನೇ ಪ್ರಾಬ್ಲಮ್ ಅಂದ್ರೆ ಲೇಕ್ ಅಂತ ಹೇಳ್ಬಿಡ್ತಾರೆ, ಬಟ್ ಹಾರ್ಟಿಕಲ್ಚರ್ ಇದು ಎಲ್ಲ ಬೇರೆ. ಸರ್, ಒಂದು ರಿಕ್ವೆಸ್ಟ್ ಆಕ್ಚುಲಿ, ಒಂದು ಡಿಸ್ಪ್ಲೇ ಬೋರ್ಡ್ ನಲ್ಲಿ ಯಾವ್ದ್ಯಾವ್ದು ಮೇಂಟೆನೆನ್ಸ್ ಯಾರ್ಯಾರು ಇನ್ಚಾರ್ಜ್ ಅಂತ ಹೇಳಿ ಒಂದು ನಂಬರ್ ಇದ್ರೆ ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರಲ್ಲ, ಏ ಬಾಪ ಇಲ್ಲಿ ನೋಡಿ ಇಂಥದ್ದು ಹಾಳಾಗಿದೆ, ಇಂಥದ್ದು ಇದಾಗಿದೆ ಅಂತ. ಯಾರು ನಾವು ಯಾರು ಹಾಕ್ಬೇಕಾಗಿ ಯಾರು ಕಾಂಟ್ರಾಕ್ಟ್ ಅವರು ಎಲ್ಲ ಇರ್ತಾರೆ. ಅಲ್ಲ, ಅಗ್ರಿಮೆಂಟ್ ನಲ್ಲಿ ಇರ್ತದಲ್ಲ ಸರ್ ಅವ್ರು ಹಾಕ್ಬೇಕು ಅಂತ. ಮತ್ತೆ ಇನ್ಸಿಸ್ಟ್ ಮಾಡೋಣ. ಕಾಂಟ್ರಾಕ್ಟ್ ಅಲ್ಲಿ ಇದೆಯಲ್ವಾ ಅದು ಡಿಸ್ಪ್ಲೇ ಬೋರ್ಡ್? ಇಲ್ಲಾಂದ್ರೆ ವೈಲೇಷನ್ ಆಫ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡೋದು ಅಷ್ಟೇ. ಇವರು ಕೊಟ್ರ ನಂಬರು? ಯಾವುದು ಇಲ್ಲ ಇಲ್ಲ ನಿಮ್ಮ ಇವ್ರದ್ದು ಕಾಂಟ್ರಾಕ್ಟ್ ನಂಬರ್ ಇಟ್ಕೊಂಡಿಲ್ವಾ? ಏನು ಸರ್ ಇದು? ಸಂಬಳ ಬೇಕಾದ್ರೆ ಏನೋ ಕೊಡಲ್ಲ, 5 ತಿಂಗಳು 2 ತಿಂಗಳು ಸಂಬಳ ಹಾಕಲ್ಲ, ಏನ್ ಮಾಡ್ತೀರಿ? ಕೇಳ್ತೀರಾ? ಮನೆ ಹತ್ರ ಕೂತ್ಕೋತಾರೆ ಅಷ್ಟೇ. ಸಂಬಳ ಅಡ್ರೆಸ್ ಹೋಗಿ ಹೋಗ್ತಾರೆ. ನೋಡಿ ಸರ್, ಜನರಿಗೆ ನಂಬರ್ ಸಿಗೋದಲ್ಲ, ಎಂಪ್ಲಾಯಿಗೆ ನಂಬರ್ ಇಲ್ಲ ಇಲ್ಲಿ ಕಾಂಟ್ರಾಕ್ಟರ್. ಸಮಸ್ಯೆ ಆದ್ರೆ ಯಾರಿಗೆ ಫೋನ್ ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ಇಲ್ಲ ಇದ್ರಲ್ಲಿ ಇಲ್ಲ ಅಲ್ಲ ನಂಬರ್, ಇಲ್ಲ, ಇಲ್ಲ. ಇದು ನಂಬರ್ ಕೊಡಿ ಸರ್. ಅದರಲ್ಲಿ ಏನಾಯ್ತಪ್ಪ, ಒಳ್ಳೆ 99 ಯಾಕೆ ಇರ್ತಿತ್ಯಾ ಕೊಡ್ಬೇಕನ್ನ ನಂಬರ್ ಬೇಡ, ಅದರಲ್ಲಿ ಡಯಲ್ ಮಾಡಿ, ಅವಾಗ ಇದಾಗತ್ತೆ. ಬ್ಯಾಟ್ರಿ ಡೌನಾ? ಪೆನ್ ಇದೆಯಾ? ಏನು ಇಲ್ಲ ಸ್ವಲ್ಪ ಬರ್ಕೊಳ್ಳುತ್ತೆ. ಇಲ್ಲಿದೆ ಹೀಗಿದೆ. ಈಗ ನೀನು ಒಬ್ಬ ಸಿಕ್ಕ ನೀನು ಬಯಸ್ಕತ್ಯಾ ನೀನು ಇಲ್ಲ ನಾವು ನೋಡಿ ಅವ್ರಿಗೂ ಬೈದಿಲ್ಲ. ಆಗ್ತಾ ಇಲ್ಲ ಅಲ್ಲ ಯಾರೇ ಆಗಲಿ ಏನೇ ಆದ್ರೂ ಇರೋರು ತಾನೆ. ಹೌದು, ಏನ್ ಮಾಡೋದು? ನೋಡಿ ಜವಾಬ್ದಾರಿ ಇರೋದು ಅವ್ರಿಗೆ, ನಿಮ್ಗಲ್ಲ. ನಿಮ್ಗೆ ಅವ್ರು ಏನ್ ಹೇಳ್ತಾರೆ ನೀವು ಇವ್ರು ಅಷ್ಟೇ. ಈಗ ಇವ್ರಿಗೆ ಬಾಸ್ ಇರ್ತಾರೆ, ಇವರು ಈ ತರ ಮಾಡ್ಕೊಂಬ ಅಂತ ಹೇಳಿದ್ಮೇಲೆ ಅವ್ರು ಎಕ್ಸಿಟ್ ಮಾಡೋಕ್ಕಾಗಲ್ಲ ಅವ್ರ ಲಿಮಿಟ್ಸ್ ಅನ್ನ. ಅವ್ರ ಲಿಮಿಟೇಷನ್ ಏನಿದೆ ಅದು ಮಾಡ್ತಾರೆ. ಸರಿ, ಇದರಲ್ಲಿ 99 ಅದನ್ನ ಟಿಕೆಟ್ ಮೇಲೆ ಬರೆಯಲ್ಲ, ಕೊಡಿ, ಟ್ರೈ ಮಾಡ್ತೀನಿ. ಮಾಡ್ಬಿಡ್ತೀನಿ. ಇಲ್ಲ ಕೈ ಕೊಡಿ, ಕೈ ಮೇಲೆ ಬರೆದ್ರೆ ಇದು ಓವರ್ ಹೀಟ್ ಆಗ್ತದೆ ನಿಮ್ಮ ಮೊಬೈಲ್. ಎಂಡ್ ಮಾಡ್ತೀನಿ. ಇಲ್ಲ ಹಾಂ ಮಾಡಿ, ಎಂಡ್ ಮಾಡಿ. ಓಕೆ.